ಸೊ ದೇರ್ ಆರ್ ಲಾಟ್ ಆಫ್ ವಾಯ್ಸಸ್ ಇನ್ ದಿಸ್ ವರ್ಲ್ಡ್. ಇವತ್ತು ಅನೇಕ ಶಬ್ದಗಳುಂಟು. ಸೀರಿಯಲಲ್ಲಿ ಒಂದು ಶಬ್ದ ಇದೆ, ಸಿನಿಮಾಲ್ಲಿ ಒಂದು ಶಬ್ದ ಇದೆ, ಅಕ್ಕಪಕ್ಕದವ್ರದ್ದು ಒಂದು ಶಬ್ದ ಇದೆ, ಸ್ವಂತದವ್ರದ್ದು ಒಂದು ಶಬ್ದ ಇದೆ, ಜೊತೆ ಹುಟ್ಟಿದವ್ರದ್ದು ಒಂದು ಶಬ್ದ ಇದೆ, ಸ್ನೇಹಿತರದ್ದು ಒಂದು ಶಬ್ದ ಇದೆ, ನಾನ್ ಬಿಲೀವರ್ಸ್ದು ಒಂದು ಶಬ್ದ ಇದೆ. ಇದ್ರ ಶಬ್ದದಲ್ಲಿ ಹೋಲಿ ಸ್ಪಿರಿಟ್ದು ಒಂದು ಶಬ್ದನೂ ನಾವು ಕೇಳಬೇಕು ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಕೆಲವ್ರು ಹೇಳ್ತಾರೆ ನೋಡಿ, ಆವಾಗ 2-3 ತಟ್ಟೆ ತಿಂತಾಯಿದ್ದೆ. ಕೆಲವ್ರು ಹೇಳ್ತಾರೆ ನೋಡಿ, ಆವಾಗ 1 kg ತಿಂತಾಯಿದ್ದೆ ನಾನು, ಆವಾಗ 12 ಮೊಟ್ಟೆ ತಿಂತಾಯಿದ್ದೆ. ಈಗ ಎಲ್ಲಿ ಪಾಸ್ಟರ್ ವಯಸ್ಸಾಯ್ತು ಆಗ್ತಾ ಇಲ್ಲ. ಸೊ ನಿನಗೆ ಆಸೆ ಇಲ್ಲ ಕ್ರಿಶ್ಚಿಯಾನಿಟಿಯಲ್ಲಿ ತುಂಬ ಮಾಡಬೇಕು ಅನ್ನೋ ಆಸೆ ಇಲ್ಲ ಅಂದರೆ ನೀನು ಸ್ಪಿರಿಚುವಲಿ ನಿನಗೆ ವಯಸ್ಸಾಗೋಯ್ತು ಅಂತ ಅರ್ಥ. ಒಬ್ಬ ಮನುಷ್ಯ ತುಂಬ ಪ್ರೇಯರ್ ಮಾಡ್ತಾನೆ ಅಂದರೆ ಅದರ ಗುರ್ತು ಏನು ಗೊತ್ತಾ, ಅವನಿಗೆ ತುಂಬ ಆಸೆ ಐತೆ ಅಂತ. ಅಥವಾ ಈ ರೀತಿಯೂ ಹೇಳ್ತೀನಿ, ಅವ್ನು ಪ್ರಾರ್ಥನೆದ ಆಸೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವನಿಗೆ ಆಸೆಗಳು ಬರುತ್ತೆ. ಆಸೆನೇ ಇಲ್ಲದೆ ದೇವರೇ ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಭಾರತ ರಕ್ಷಣೆ ಹೊಂದಬೇಕು ಅನ್ನೋದನ್ನು ಒಂದು ಆಸೆ ತಾನೆ. ನೋಡಿ, ದಾವೀದನು ಹೇಳ್ತಾನೆ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆದರು ನೀನು ಹತ್ತಿರವಿರೋದ್ರಿಂದ. ಸೊ ಕಾರ್ಗತ್ತಲೆಯ ಕಣಿವೆಯಲ್ಲಿ ಇದ್ರೂ ಯಾರಿರೋದು ಜೊತೆಯಲ್ಲಿ? ದೇವರಿದ್ದಾರೆ. ಸೊ ಪರಿಸ್ಥಿತಿಗಳು ಎದ್ವಾ ಇದ್ರು, ದೇವ್ರ ಜೊತೆ ಇದ್ದಾರೆ. ಬಿಡಪ್ಪ, ಪರಿಸ್ಥಿತಿ ಚೇಂಜ್ ಮಾಡ್ತಾರೆ. ಮಾಸ್ಟರ್ ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆ ನರಕ ಇದ್ದಂಗೆ ಐತೆ, ಯಾಕಲ್ಲಿ ದೇವ್ರಿಲ್ವಾ? ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನ ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವರ ವಾಕ್ಯನ ಕೇಳೋಣ. ನಂಬಿಕೆ ಕೇಳೋದ್ರಲ್ಲಿ ಬರೋದಿಲ್ಲ, ಕೇಳ್ತಾನೇ ಇರೋದ್ರಲ್ಲೇ ಬರೋದು. ಸೊ ಏನೋ ಒಂದು ಸತಿ ನಾನು ಕೇಳಿದೆ ಅಲ್ಲ, ಕೇಳ್ತಾನೇ ಇರಬೇಕು. ಸೊ ದೇರ್ ಆರ್ ಲಾಟ್ ಆಫ್ ವಾಯ್ಸಸ್ ಇನ್ ದಿಸ್ ವರ್ಲ್ಡ್. ಇವತ್ತು ಅನೇಕ ಶಬ್ದಗಳುಂಟು. ಸೀರಿಯಲಲ್ಲಿ ಒಂದು ಶಬ್ದ ಇದೆ, ಸಿನಿಮಾಲ್ಲಿ ಒಂದು ಶಬ್ದ ಇದೆ, ಅಕ್ಕಪಕ್ಕದವ್ರದ್ದು ಒಂದು ಶಬ್ದ ಇದೆ, ಸ್ವಂತದವ್ರದ್ದು ಒಂದು ಶಬ್ದ ಇದೆ, ಜೊತೆ ಹುಟ್ಟಿದವ್ರದ್ದು ಒಂದು ಶಬ್ದ ಇದೆ, ಸ್ನೇಹಿತರದ್ದು ಒಂದು ಶಬ್ದ ಇದೆ, ನಾನ್ ಬಿಲೀವರ್ಸ್ದು ಒಂದು ಶಬ್ದ ಇದೆ. ಇದ್ರ ಶಬ್ದದಲ್ಲಿ ಹೋಲಿ ಸ್ಪಿರಿಟ್ದು ಒಂದು ಶಬ್ದನೂ ನಾವು ಕೇಳಬೇಕು ಅಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಇದರೆಲ್ಲರ ಮಧ್ಯದಲ್ಲಿ, ಇಷ್ಟು ಶಬ್ದಗಳ ಮಧ್ಯದಲ್ಲಿ ನಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನ ವಾಯ್ಸನ್ನು ಸಹ ನಾವು ಕೇಳಬೇಕು ಅಂದರೆ ಸ್ವಲ್ಪ ಕಷ್ಟ. ಆದರೆ ಪವಿತ್ರಾತ್ಮನು ಈಸ್ ಅ ಮೈಟಿ ಗಾಡ್, ನಮಗೆ ಸಹಾಯ ಮಾಡುವತನು. ನಮ್ಮಲ್ಲಿದ್ದುಕೊಂಡು ಎಷ್ಟೇ ಶಬ್ದಗಳಿದ್ದರೂ ದೇವರ ಶಬ್ದನ ಕೇಳೋದಕ್ಕೆ ದೇವರ ಆತ್ಮನು ನಮಗೆ ಸಹಾಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕ್ರೈಸ್ತರಿಗೆ ಆಸೆ ಅನ್ನೋದಿರಬೇಕು. ಕ್ರೈಸ್ತರ ಮೇಲೆ ಆಸೆನೇ ಇರಬಾರ್ದು ಅಂತ ಹೇಳಿದ್ರು. ಆದರೆ ಫಿಲಿಪ್ ಪಾಸ್ಟರ್ ಕ್ರೈಸ್ತರಂದರೆ ಆಸೆ ಇರಬೇಕು ಅಂತ ಹೇಳ್ತಾರಲ್ಲ, ಹೆಂಗೆ ನೋಡಿ? ದೇವ್ರ ವಾಕ್ಯ ಹೇಳುತ್ತೆ, ನಿನ್ನ ಇಷ್ಟಾರ್ಥವನ್ನು ಇಷ್ಟನೇ ಇಲ್ಲ ಅಂದಮೇಲೆ ಹೆಂಗೆ ನೆರವೇರಿಸ್ತಾರೆ? ಸೊ ಆಸೆ ಅನ್ನೋದು ಕ್ರೈಸ್ತರಿಗೆ ಬರಬೇಕು. ಇನ್ನೊಂದು ಈ ರೀತಿ ಹೇಳ್ತೀನಿ ನೋಡಿ, ಪ್ರಾರ್ಥನೆ ಅನ್ನೋದು ಆಸೆ ಬರುವಂಥದ್ದು. ತುಂಬ ಒಬ್ಬರು ಪ್ರೇಯರ್ ಮಾಡ್ತಾರೆ ಅಂದರೆ ಅವ್ರಿಗೆ ತುಂಬ ಆಸೆ ಐತೆ ಅಂತ ಅರ್ಥ. ಅಥವಾ ಪ್ರಾರ್ಥನೆ ತುಂಬ ಮಾಡ್ತಾ ಇರೋರಿಗೆ ಆಸೆ ಖಂಡಿತ ಬರುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಎನಿ ಡಿಸೈರ್, ನೋ ನೀಡ್ ಆಫ್ ಪ್ರೇಯರ್. ಯು ಡೋಂಟ್ ಹ್ಯಾವ್ ಟು ಪ್ರೇ. ಆಸೆನೇ ಇಲ್ಲ ಅಂದಮೇಲೆ ಪ್ರಾರ್ಥನೆಯಲ್ಲಿ ಏನು ಕೇಳ್ತೀರಾ? ನೀವೇನೇನು ಕೇಳಿಕೊಳ್ಳುತ್ತೀರೋ ಅದನ್ನೆಲ್ಲ ನಾನು ಕೊಡುವೆನು ಅಂತ ಹೇಳ್ತಾರೆ. ಏನೂ ಆಸೆ ಇಲ್ಲಪ್ಪ ನನಗೆ, ಏನೂ ಆಸೆ ಇಲ್ಲಪ್ಪ ಅಂದರೆ ದೇವ್ರು ಏನು ಕೊಡೋಕ್ಕೆ ಸಾಧ್ಯ? ಸೊ ಒಂದು ಪ್ರಸಂಗ ಅನ್ನೋದು ಕ್ರೈಸ್ತರಲ್ಲಿ ಆಸೆನ ಉಂಟು ಮಾಡುವಂಥದ್ದು. ಒಂದು ಪ್ರಾರ್ಥನೆ ಅನ್ನೋದು ಕ್ರೈಸ್ತರಲ್ಲಿ ಒಂದು ಆಸೆನ ಉಂಟು ಮಾಡೋದು. ಸೊ ಇವತ್ತು ದೈವಿಕವಾದಂಥ ಆಸೆ, ಒಂದು ಡಿವೈನ್ ಡಿಸೈರ್ ಈ ವಾಕ್ಯದ ಮುಖಾಂತರ ನಿಮಗೆ ಬರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಸೊ ಇವತ್ತು ಇಂಟ್ರೊಡಕ್ಷನಲ್ಲಿ ಇವಾಗ ಎಲ್ಲರಿಗೂ ತಲೆ ಕೆಟ್ಟಿರ್ಬೋದು, ಏನಪ್ಪ ಪಾಸ್ಟ್ ಕ್ರೈಸ್ತರ ಮೇಲೆ ಆಸೆ ಇರಬೇಕು ಅಂದ್ಬಿಟ್ರಲ್ಲ ಅನ್ನೋದು. ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ನಾವೆಲ್ಲೋ ಪ್ರಸಂಗಗಳಲ್ಲಿ ಏನು ಕೇಳಿದ್ದೀವಿ? ಕ್ರೈಸ್ತರನ ಮೇಲೆ ಯಾವ ಆಸೆನೂ ಇರಬಾರ್ದು ಅಂತ ತಾನೇ ಕೇಳಿದ್ದೀವಿ. ಇದೇನು ಇವರು ಆಸೆ ಬರಬೇಕು ಅಂತ ಹೇಳ್ತಾರೆ? ನೋಡಿ, ಕೆಲವೊಂದು ಆಪ್ರೇಷನಲ್ಲಿ ಕೆಲವೊಂದು ಡಾಕ್ಟ್ರುಗಳು ಆಪ್ರೇಷನ್ ಮಾಡ್ಬೇಕಾದ್ರೆ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಮಾಡಿಬಿಡ್ತಾರೆ ಗೊತ್ತಾ? ಒಂದು ನರನ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿದ ತಕ್ಷಣ ಆಪ್ರೇಷನ್ ಆಗಿದ ಮೇಲೆ ಕೆಲವ್ರಿಗೆ ಮುಖ ಹಿಂಗೆ ಇರ್ತೈತೆ, ಅವ್ರಿಗೆ ತಿರುಗಲ್ಲ. ಇನ್ನು ಕೆಲವ್ರು ನೋಡಿ ನಗಾಡಲ್ಲ, ಕೆಲವರು ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತಾರೆ. ಒಂದು ಆಪ್ರೇಷನ್ ಮಾಡೋಕ್ಕೆ ಹೋಗಿ ಇನ್ನೊಂದು ಪ್ರಾಬ್ಲಮ್ ಆಗಿಬಿಟ್ಟಿರ್ತೈತೆ. ಆ ರೀತಿ
ಕೆಲವೊಂದು ಪ್ರಸಂಗಗಳು ಕೆಲವು ಕ್ರೈಸ್ತರನ್ನ ಹಂಗೆ ಇಟ್ಬಿಟ್ಟಿದೆ, ಏನೂ ಆಸೆ ಬೇಡ, ಅವ್ರು ಹಂಗೆ ಸ್ಟಕ್ ಆಗಿಬಿಟ್ಟಿದ್ದಾರೆ, ನನಗೇನು ಬೇಡ. ಏಕೋದಾ ರಾಂಗ್ ಆಪ್ರೇಷನ್ ಇದ್ದಂಗೆ ಇದೊಂದು ರಾಂಗ್ ಪ್ರಸಂಗ. ಸೊ ಇವತ್ತು ಬೇರೆ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಆ ನರಾನ್ ಸರಿ ಮಾಡ್ದಂಗೆ ಇವತ್ತು ಫಿಲಿಪ್ ಪಾಸ್ಟು ಇನ್ನೊಂದು ಪ್ರಸಂಗ ಮಾಡಿ ಮತ್ತೆ ಇನ್ನೊಂದ್ಸತಿ ನಿನ್ನನ್ನು ಇನ್ನೊಂದ್ಸತಿ ರೆಕ್ಟಿಫೈ ಮಾಡೋದಕ್ಕೆ ರಾಂಗ್ ಆಪ್ರೇಷನ್ ಆದದನ್ನು ಸರಿ ಮಾಡ್ದಂಗೆ ಇವತ್ತು ಈ ಪ್ರಸಂಗ ಮತ್ತೆ ಪ್ರಾಬ್ಲಮ್ ಆದದನ್ನು ಸರಿ ಮಾಡುವಂಥ ಒಂದು ಪ್ರಸಂಗವಾಗಿ ಇವತ್ತು ಇರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಸರಿ, ಇವತ್ತು ನೀವು ಕೇಳ್ಬೋದು, ಪಾಸ್ಟರ್ ಆಸೆ ಇರಬಾರ್ದು ತಾನೆ, ನೀವೇನು ಹಿಂಗೆ ಆಸೆ ಇರಬೇಕು ಅಂತ ಹೇಳ್ಬಿಟ್ರ? ನಾನೊಂದು ಹೇಳ, ನನಗೊಂದು ವೇಳೆ ಚರ್ಚ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇರಲಿಲ್ಲ ಅಂದಿದ್ರೆ ಇವತ್ತು ನೀವೆಲ್ಲ ಇರ್ತಾ ಇರಲಿಲ್ಲ. ನನಗೊಂದು ವೇಳೆ ನನ್ನ ಮುಂದೆ ಒಂದು ಕ್ಯಾಮ್ರಾ ಇರಬೇಕು, ಫೇಸ್ಬುಕ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ ಅಂದಿದ್ರೆ ಇವತ್ತು ಆನ್ಲೈನಲ್ಲಿ ನೀವು ನನ್ನನ್ನು ನೋಡ್ತಾನೆ ಇರ್ತಾ ಇರಲಿಲ್ಲ. ಸೊ ನನ್ನ ಆಸೆನೇ ಇವತ್ತು ನೀವು ನನ್ನನ್ನು ನೋಡ್ತಾ ಇರೋದು. ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದು ಬೇಕು? ಸೊ ಫಿಲಿಪ್ ಪಾಸ್ಟಿಗೆ ಎಲ್ಲೋ ಒಂದು ಆಸೆ ಬಂತು, ಹೇಗಾದರೂ ಜನ ರಕ್ಷಣೆ ಹೊಂದಬೇಕು, ಹೇಗಾದರೂ ಜನ ವಾಕ್ಯ ಕೇಳಬೇಕು. ಸರಿ, ನಾವು ಮಾತ್ರ ಕಲ್ತ್ಕೊಂಡಿರೋ ಸತ್ಯ ನಮಗೆ ಮಾತ್ರ ಉಪಯೋಗ ಆದರೆ ಸಾಲದು, ನಮ್ಮ ಚರ್ಚ್ ಅವ್ರಿಗೆ ಮಾತ್ರ ಉಪಯೋಗ ಆದರೆ ಸಾಲದು. ಕರ್ನಾಟಕದಲ್ಲೂ ದೇಶಗಳಲ್ಲಿ ಎಷ್ಟೋ ಕಡೆ ಈ ವಾಕ್ಯಗಳು ಕೇಳಿದರೆ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಲೈಫನ್ನು ಬಿಡುಗಡೆ ಮಾಡಿದಂಥ ಈ ಸತ್ಯ ಅನೇಕರ ಲೈಫನ್ನು ಬಿಡುಗಡೆ ಮಾಡಲಿ ಅಂತ ನನ್ನ ಮುಂದೆ ಒಂದು ಕ್ಯಾಮ್ರಾನಿಟ್ಟು, ಅದಕ್ಕೆ ಬೇಕಾದಂಥ ಎಲ್ಲ ಇನ್ಸ್ಟ್ರೂಮೆಂಟ್ಸ್ನಿಟ್ಟು, ಅದಕ್ಕೆ ಬೇಕಾದಂಥ ಮಾಸ್ಟ್ರಿಂಗ್ ಮಿಕ್ಸಿಂಗ್ ಎಲ್ಲ ಮಾಡಿ, ಲೈಟಿಂಗ್ ಎಲ್ಲ ಹಾಕಿ, ಸ್ಪೀಕರೆಲ್ಲ ಇಟ್ಟು, ಮೈಕೆಲ್ಲ ಇಟ್ಟು, ಈ ರೀತಿ ಈ ಮೆಸೇಜನ್ನು ಕೊಡಬೇಕು ಅನ್ನೋ ಆಸೆ ನನ್ನೊಳಗಡೆ ದೇವರು ಇಟ್ಟಿರೋದಕ್ಕೆ ಇವತ್ತು ನೀವು ನನ್ನನ್ನು ನೋಡ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ನೋಡಿ, ಮಿರಕಲ್ಸ್ ಮಾಡಬೇಕು ಅನ್ನೋದೊಂದು ಆಸೆ, ನಾನು ಪ್ರಾಫೆಸಿ ಹೇಳಬೇಕು ಅಂತ ಒಬ್ರಿಗೆ ಬಂದರೆ ಅದೊಂದು ಆಸೆ, ಪ್ರಸಂಗ ಮಾಡಬೇಕು ಆಸೆ, ತುಂಬ ದೇವ್ರಿಗೆ ಕೊಡಬೇಕು ಅದೊಂದು ಆಸೆ. ಸೊ ಈ ಆಸೆನೇ ಏನೂ ಇಲ್ಲ ಅಂದರೆ ನೀವೇನೂ ದೇವ್ರಿಗಾಗಿ ಮಾಡೋದಿಲ್ಲ. ನೋಡಿ, ತುಂಬ ಕೊಡಬೇಕು ಅಂತ ಆಸೆ ಇಟ್ಕೊಂಡ್ಬಿಟ್ರೆ ನಮಗೆ ತುಂಬ ಬರಬೇಕು ಅಂತ ಆಸೆ ಇರುತ್ತೆ. ನಿನಗೆ ಕೊಡಲೇಬಾರ್ದು ಅಂತ ಆಸೆ ಇದ್ದರೆ ನಿನಗೆ ಬರಲೇಬಾರ್ದು ಅನ್ನೋದು ಯೋಚನೆ. ಆಮೇಲೆ ಪಾಸ್ಟರ್ ನಾನು ನಿಮ್ಗೆ ಕೊಡಲ್ಲ ಅಂದರೆ ಏನರ್ಥ? ನನಗೇನು ಬೇಡ ಅಂತ ಈ ರೀತಿ ಹೇಳ್ತೀನಿ. ಪಾಸ್ಟರ್ ನನಗೇನು ಬೇಡಪ್ಪ ಅಂದರೆ ಏನರ್ಥ? ನಾನು ನಿನಗೇನು ಕೊಡಲ್ಲ ಅಂತ ಅರ್ಥ. ಪಾಸ್ಟರ್ ನನಗೆ ತುಂಬ ಕೊಡಬೇಕು ಅಂದರೆ ಏನರ್ಥ? ನಿಮಗೆ ತುಂಬ ಬರಬೇಕು ಅಂತ ಅರ್ಥ. ಮೆಸೇಜ್ ಅರ್ಥ ಆಯ್ತಾ? ಕೆಲವರು ಚೆನ್ನಾಗಿ ತಿಂತಾರೆ, ನೋಡ್ದೆಲ್ಲ ತಿಂತಾರೆ, ಅದು ಬೇಕು ಇದು ಬೇಕು ಇದು ಬೇಕು ಅಂತ. ಕೆಲವರು ಸಾಕು 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 ಅಂತಾರೆ. ಹೋಗ್ತಾ 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 ಊಟ ಕಡಿಮೆ ಆಗ್ತೈತೆ. ಯಾರಿಗೆ ಹೇಳಿ? ವಯಸ್ಸಾಯಿತು ಅನ್ನೋರಿಗೆ. ವಯಸ್ಸಾಯಿತು ಅನ್ನೋ ಗುರ್ತು ಏನು ಗೊತ್ತಾ? ಜಾಸ್ತಿ ತಿನ್ನಲ್ಲ, ಸ್ವಲ್ಪ ತಿಂತಾರೆ. ಸಿಕ್ಕಾಪಟ್ಟೆ ತಿಂತಾರೆ ಅಂದರೆ ಅವ್ರಿಗೆ ವಯಸ್ಸೈತೆ ಅಂತ. ನನಗೆ ಸಿಕ್ಕಾಪಟ್ಟೆ ಆಸೆ ಐತೆ ಅಂದರೆ ನನಗೆ ವಯಸ್ಸೈತೆ ಅಂತ. ನನಗೆ ತುಂಬ ಬೇಕು ಅಂದರೆ ನಿನಗೆ ವಯಸ್ಸೈತೆ ಅಂತ. ಬೇಡ ಪಾಸ್ಟರ್, ಸಾಕು ಪಾಸ್ಟರ್ ಅಂದರೆ ನಿನಗೆ ವಯಸ್ಸಾಗೋಯ್ತು ಅಂತ ಅರ್ಥ. ನೋಡಿ, ಡಯಟಲ್ಲಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಡಯಟಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋದು ಅಂದರೆ ತಿನ್ನೋಕ್ಕಾಗುತ್ತೆ, ಆದ್ರೂ ದಪ್ಪ ಆಗಬಾರ್ದು ಅಂತ ಅದು ಬೇರೆ. ತಿನ್ನೋಕ್ಕೆ ಆಗ್ತಾಯಿಲ್ಲ ಅನ್ನೋ ಗುರ್ತೇನು ಗೊತ್ತಾ? ವಯಸ್ಸಾಯಿತು. ಕೆಲವ್ರು ಹೇಳ್ತಾರೆ ನೋಡಿ, ಆವಾಗ 2-3 ತಟ್ಟೆ ತಿಂತಾಯಿದ್ದೆ. ಕೆಲವ್ರು ಹೇಳ್ತಾರೆ ನೋಡಿ, ಆವಾಗ 1 kg ತಿಂತಾಯಿದ್ದೆ ನಾನು, ಆವಾಗ 12 ಮೊಟ್ಟೆ ತಿಂತಾಯಿದ್ದೆ. ಈಗೆಲ್ಲಿ ಪಾಸ್ಟರ್ ವಯಸ್ಸಾಯ್ತು ಆಗ್ತಾಯಿಲ್ಲ. ಸೊ ನಿನಗೆ ಆಸೆ ಇಲ್ಲ ಕ್ರಿಶ್ಚಿಯಾನಿಟಿಯಲ್ಲಿ ತುಂಬ ಮಾಡಬೇಕು ಅನ್ನೋ ಆಸೆ ಇಲ್ಲ ಅಂದರೆ ನೀನು ಸ್ಪಿರಿಚುವಲಿ ನಿನಗೆ ವಯಸ್ಸಾಗೋಯ್ತು ಅಂತ ಅರ್ಥ. 1 ಅರಸುಗಳು ಬರೆದ ಪುಸ್ತಕ 3ನೇ ಅಧ್ಯಾಯ 5ನೇ ವಾಕ್ಯ. 1 Kings chapter 3 verse 5. ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು. ಕನ್ನಡ ಬೈಬಲಲ್ಲಿ ಈ ರೀತಿ ಹೇಳುತ್ತೆ, ನಿನಗೆ ಯಾವ ವರ ಬೇಕು. ತಮಿಳಲ್ಲಿ ಈ ರೀತಿ ಹೇಳುತ್ತೆ, ನಿನಗೇನು ಇಷ್ಟ ಕೇಳು. ಒಂದಿನ ದೇವರು ಕನಸಲ್ಲಿ ಸಾಲೋಮನನ್ನು ಕೇಳ್ತಾರೆ, ಏನು ಇಷ್ಟಪ್ಪ ನಿನಗೆ ಅಂತ. ಏನಿಲ್ಲ ದೇವ್ರೆ, ನನಗೇನು ಆಸೆ ಇಲ್ಲ. ಒಂದು ವೇಳೆ ರಾಂಗ್ ಮೆಸೇಜ್ ಕೇಳಿದರೆ ಸಾಲೋಮನೇನು ಹೇಳ್ತಾ ಇದ್ದ? ಏನು ಬೇಡಪ್ಪ, ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು, ಅದಕ್ಕೆ ಏನು ಬೇಡಪ್ಪ,
ನಾವೇನು ಬೇಡ ಅಂತ ಹೇಳಿದ್ದಿದ್ರೆ ದೇವರು ವಾಪಸ್ ಹೋಗ್ಬಿಡ್ತಾಯಿದ್ರು. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲ ದೇವರು ಅದ್ಭುತ ಮಾಡಬೇಕು ಅಂದ್ರೂ ಎಲ್ಲರ ಹತ್ರ ಕೇಳಿದ್ದೇನು ಗೊತ್ತಾ, ನಾನೇನು ಮಾಡಬೇಕು ಅಂತ ಇಷ್ಟಪಡ್ತೀಯ? ಇವಾಗ ಒಂದು ಕುರುಡನ್ ಕೇಳಿದ್ರು, ಬರ್ತಲೊಮ್ಮೆ ಕುರುಡನ್ ಕರ್ಕೊಂಬಂದರು. ಅವನು ಕೇಳಿದ್ರು, ದೇವರು ನಾನು ನಿನಗೇನಪ್ಪ ಮಾಡಬೇಕು ಅಂತ. ಅದಕ್ಕೆ ಅವನು ಕಣ್ಣು ಬರಬೇಕು ಅಂತ. ನಾನೇನು ಹೇಳ್ತೀನಿ ಅಂದರೆ, ಯೇಸು ಸ್ವಾಮಿ ಕುರುಡನ ಹತ್ರ ಏನು ಬೇಕು ಅಂತ ಕೇಳೋದು ಸರಿನಾ? ಅವನೇನಿಲ್ಲ, ಕಣ್ಣಿಲ್ಲ. ಇವಾಗ ಏನು ಬೇಕು ಅವನಿಗೆ? ಮತ್ತೇನಕ್ಕೆ ಕೇಳೋದು? ಒಂದು ವೇಳೆ ಅವನು ಕಣ್ಣೆಲ್ಲ ಬೇಡ ದೇವ್ರೆ, ನಾನು ಒಂದು 500 ರೂಪಾಯಿ ಇದ್ರೆ ಸಾಕು, ಕೊಟ್ಟರೆ ಖರ್ಚಿಗೆ ಇಟ್ಕೊಳ್ತೀನಿ ಅಂತ ಒಂದು ವೇಳೆ ಇದ್ದಿದ್ರೆ, ಅದಕ್ಕೇ ಯೇಸು ಸ್ವಾಮಿ ಕೇಳೋದು, ನಾನೇನು ಮಾಡಬೇಕು ನಿನಗೆ? ನೋಡಿ, ಯಾವುದನ್ನೂ ಆಗಲಿ ನಾವು ಇಷ್ಟಪಟ್ಟು ಕೇಳೋವರೆಗೂ ದೇವ್ರು ಕೊಡೋದಿಲ್ಲ. ಅದು ಜನ ಆಗಿರ್ಬೋದು, ಅದು ಗಿಫ್ಟ್ಸ್ ಆಗಿರ್ಬೋದು, ವರಗಳಾಗಿರ್ಬೋದು, ಏನೇ ಆದರೂ ನೀವು ಅದಕ್ಕೆ ಆಸೆ ಪಡಬೇಕು. ಒಬ್ಬ ಮನುಷ್ಯ ತುಂಬ ಪ್ರೇಯರ್ ಮಾಡ್ತಾನೆ ಅಂದರೆ ಅದರ ಗುರುತು ಏನು ಗೊತ್ತಾ? ಅವನಿಗೆ ತುಂಬ ಆಸೆ ಐತೆ ಅಂತ. ಅಥವಾ ಈ ರೀತಿಯೂ ಹೇಳ್ತೀನಿ, ಅವನು ಪ್ರಾರ್ಥನೆದ ಆಸೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವನಿಗೆ ಆಸೆಗಳು ಬರುತ್ತೆ. ಆಸೆನೇ ಇಲ್ಲದೆ, ದೇವರೇ ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಭಾರತ ರಕ್ಷಣೆ ಹೊಂದಬೇಕು ಅನ್ನೋದನ್ನು ಒಂದು ಆಸೆ ತಾನೆ. ಸೊ ಆಸೆ ಅನ್ನೋದೇ ಕನೆಕ್ಟಿಂಗ್ ಪಾಯಿಂಟ್ ಟು ಗಾಡ್. ದೇವ್ರ ಹತ್ರ ಕನೆಕ್ಟ್ ಆಗೋದೇ ಹೆಂಗೆ ಗೊತ್ತಾ? ನಮ್ಮೊಳಗಡೆ ಆಸೆ ಬಂದರೆ ಮಾತ್ರನೇ. ಕೇಳ್ಕೊಪ್ಪ ಏನು ಬೇಕು? ದೇವ್ರ ಸಾಲಮನ್ ಕೇಳ್ತಾರೆ, ಕೇಳ್ಕೊ ಏನು ಬೇಕು. ಸೊ ಇವತ್ತು ಗ್ಲೋರಿ ಆಫ್ ಗಾಡ್, ಮಹಿಮೆ, ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ನಾನು ಸ್ವಲ್ಪ ಇಂಟ್ರಡಕ್ಷನ್ ಮಾತ್ರನೇ ಕೊಡ್ತಾ ಇರೋದು ಇವಾಗ. ಓಕೆ, ಸೊ ಕ್ರೈಸ್ತರಿಗೆ ಡೈಲಿ ಅದ್ಭುತಗಳು ನಡಿಬೇಕು. ಆಮೇಲೆ ನೋಡಿ, ದಾನಿಯೇಲನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 25ನೇ ವಾಕ್ಯ, ಡ್ಯಾನಿಯಲ್ 7:25. ನೋಡಿ, ಇದು ದಾನಿಯೇಲನಿಗೆ ಬಂದಂಥ ಒಂದು ವಿಷನ್. ಅವನು ಒಂದು ದರ್ಶನ ನೋಡ್ತಾನೆ. ಅದರಲ್ಲಿ ಶತ್ರು ಸೈತಾನನು ಏನು ಮಾಡ್ತಾನೆ ಅಂದರೆ, ಪರಾತ್ಪರನಿಗೆ ವಿರುದ್ಧವಾಗಿ ಶತ್ರು ಮಾಡುವಂಥ ಒಂದು ಕೆಲಸ ಏನು ಗೊತ್ತಾ? ಕಾಲಗಳನ್ನು, ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಕಾಲಗಳನ್ನು. ಸೊ ಕಾಲಗಳನ್ನು ಹೆಂಗೆ ಬದಲಾಯಿಸೋದು ನೋಡಿ, ಇವತ್ತು ಹೆಂಗೆ ಅವನು ಬದಲಾಯಿಸ್ತಾನೆ ಅಂದರೆ, ಇವತ್ತು ಪ್ರೀಚರ್ ಏನು ಹೇಳ್ತಾರೆ, ಇವತ್ತು ಯಾವ ಆಶೀರ್ವಾದ ಬರೋದಿಲ್ಲ, ದೇವರು ಬಂದ ಮೇಲೆ ಪರಲೋಕದಲ್ಲೇ ನಿನಗೆಲ್ಲ ಆಶೀರ್ವಾದ, ಅಂದರೆ ನಿನಗೆ ಇವಾಗಿಲ್ಲ ಅಂತ, ಈ ಕಾಲದಲ್ಲಿ ಏನೂ ಇಲ್ಲ ಅನ್ನೋದನ್ನು ಪ್ರೀಚ್ ಮಾಡ್ತಾರೆ. ಸೊ ಆಶೀರ್ವಾದ ಅನ್ನೋದು ಫ್ಯೂಚರ್ ಅಲ್ಲ, ಪ್ರೆಸೆಂಟ್ ಟೆನ್ಸ್, ಈಗ. ಸೊ ಒಂದಿನ ದೇವ್ರು ಬರ್ತಾರೆ. ಎಲ್ಲರೂ ಹೆಂಗೆ ಹೇಳ್ತಾರೆ, ಒಂದಿನ ದೇವ್ರು ಹೆಂಗೆ ಬರ್ತಾರೆ? ಫೈರ್ ಆಗಿ ಬರ್ತಾರೆ, ಶಕ್ತಿಶಾಲಿಯಾಗಿ ಬರ್ತಾರೆ. ಸೊ ಒಂದು ಕಾಲದಲ್ಲಿ ಶಕ್ತಿಶಾಲಿಯಾಗಿ ಫ್ಯೂಚರಲ್ಲಿ ಬರ್ತಾರೆ ಅಂದರೆ, ಈಗ ಶಕ್ತಿ ಇಲ್ಲದೆ ಕುಂತವ್ರ. ಕ್ರೈಸ್ತರಿಗೆ ಒಂದು ಮುಖ್ಯವಾದಂಥ ಒಂದು ಸಂದೇಶ ಯಾವಾಗಲೂ ಪರಲೋಕ ಬಗ್ಗೆ. ಪರಲೋಕ. ನಾನೇನು ಹೇಳ್ತೀನಿ, ಪರಲೋಕಕ್ಕಿಂತ ಪರಲೋಕದಲ್ಲಿ ಇರುವವರು ದೊಡ್ಡವರು. ಎಷ್ಟು ಜನ ಹೌದು ಅಂತೀರ? ಈಗ ಉದಾಹರಣೆ ಹೇಳ್ತೀನಿ ನೋಡಿ. ಇವಾಗ ಒಂದು MLA ಆಫೀಸ್ ಇದೆ. ಈಗ ಇಲ್ಲಿ ರಾಮಮೂರ್ತಿ ನಗರಲ್ಲಿ ಇತ್ತು ಆಫೀಸ್. ಆ ಆಫೀಸ್ ಪವರ್ ಏನಕ್ಕೆ ಗೊತ್ತಾ? ಆ MLA ಅಲ್ಲಿ ಹೋಗಿ ಕುಂತ್ಕೊಳ್ತಾ ಇದ್ರು, ರಾಮಮೂರ್ತಿ ನಗರ. ಈಗ ರಾಮಮೂರ್ತಿ ನಗರಿಂದ ಆಫೀಸು ಬಂಜಾರ ಲೇಔಟ್ ಶಿಫ್ಟ್ ಆಗೋಯ್ತು. ಓಕೆನಾ? ಈಗ ರಾಮಮೂರ್ತಿ ನಗರಲ್ಲಿರೋ ಆಫೀಸ್ಗೆ ಎಷ್ಟು ಪವರ್ ಇದೆ? ಇವಾಗ ಪವರ್ ಎಲ್ಲಿ ಬಂದ್ಬಿಡ್ತು? ಈ ಲೇಔಟ್ಗೆ, ಬಂಜಾರ ಲೇಔಟ್ಗೆ ಬಂದ್ಬಿಡ್ತು. ಯಾಕೆ? ಆಫೀಸ್ ಅಲ್ಲ ಮ್ಯಾಟ್ರು, ಆಫೀಸ್ ಒಳಗಡೆ ಇರುವಂಥ MLAಗೆ ಪವರು. ಅದೇ ರೀತಿಯೇ ಪರಲೋಕಕ್ಕಲ್ಲ ಪವರು, ಪರಲೋಕದಲ್ಲಿರುವಂಥ ದೇವರಿಗೆ ಪವರು. ಆಮೇಲೆ ಸೊ ನಾನು ಈ ರೀತಿ ಹೇಳ್ತೀನಿ ನೋಡಿ, ದೇವ್ರು ಪರಲೋಕದಲ್ಲಿ ಇದ್ದಾರೆ ಅಲ್ವಾ? ಅದಕ್ಕೆ ಪರಲೋಕ ಅನ್ನೋದು ಎಲ್ಲರಿಗೂ ಆಸೆ. ಈಗ ದೇವ್ರ ವಾಕ್ಯ ಏನು ಹೇಳುತ್ತೆ? ನಾನು ನಿನ್ನನ್ನು ಬಿಟ್ಟು ಅಗಲೋದೂ ಇಲ್ಲ, ನಾನು ಕೈ ಬಿಡೋದೂ ಇಲ್ಲ, ನೀವೇ ದೇವರ ಆಲಯವಾಗಿದೆ. ಇವಾಗ ದೇವರು ಎಲ್ಲಿದ್ದಾರೆ? ಮತ್ತೆ ಇವಾಗ ಪವರ್ ಎಲ್ಲಿದೆ? ಇವಾಗ ಸಂತೋಷ ಎಲ್ಲಿದೆ? ಮತ್ತು ಇದೇನು ಸ್ಪೆಷಲ್? ಪರಲೋಕ ಇಲ್ಲಿ, ಅಲ್ಲಿ, ಇಲ್ಲಿ, ಇಲ್ಲಿ, ಇಲ್ಲಿ. ದೇವರಲ್ಲಿ ಇದ್ದರೆ ಅದು ಸಂತೋಷವಾದ ಒಂದು ಜಾಗ, ದೇವರು ಇಲ್ಲಿದ್ದರೆ ಇದು ಸಂತೋಷವಾದಂಥ ಒಂದು ಜಾಗ. ದೇವರ ಆಲಯದಲ್ಲಿದ್ದರೆ ಆಲಯ
ಅಷ್ಟೇ. ಯು ಶುಡ್ ನೋ ಟು ಎಂಜಾಯ್ ಇಸ್ ಪ್ರೆಸೆನ್ಸ್ ಎವ್ರಿವೇರ್. ಎಲ್ಲ ಸ್ಥಳಗಳಲ್ಲೂ ದೇವರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ನಮ್ಗೆ ಗೊತ್ತಿರಬೇಕಷ್ಟೆ. ನೋಡಿ, ದಾವೀದನು ಹೇಳ್ತಾನೆ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆದರೂ ನೀನು ಹತ್ತಿರವಿರೋದ್ರಿಂದ. ಸೊ ಕಾರ್ಗತ್ತಲೆಯ ಕಣಿವೆಯಲ್ಲಿದ್ರೂ ಯಾರಿರೋದು ಜೊತೆಯಲ್ಲಿ? ದೇವರಿದ್ದಾರೆ. ಸೊ ಪರಿಸ್ಥಿತಿಗಳು ಎದ್ವಾ ಇದ್ರು, ದೇವ್ರ ಜೊತೆ ಇದ್ದಾರೆ. ಬಿಡಪ್ಪ, ಪರಿಸ್ಥಿತಿ ಚೇಂಜ್ ಮಾಡ್ತಾರೆ. ಪಾಸ್ಟರ್, ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆ ನರಕ ಇದ್ದಂಗೆ ಐತೆ. ಯಾಕಲ್ಲಿ ದೇವ್ರಿಲ್ವಾ? ಕಾರ್ಗತ್ತಲೆ ಕಣಿವೆ ಇದ್ರು, ಕತ್ತಲೆ ಇದ್ರು, ಅಲ್ಲಿ ದೇವ್ರು ಇರ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದಾವೀದನು ಸಹ ಹೇಳ್ತಾನೆ, ನಾನು ಪಾತಾಳದಲ್ಲಿ ಹಾಸಿಗೆ ಹಾಕಿದ್ರು ಯಾರು ಇರ್ತಾರಂತೆ? ಅಲ್ಲಿಯೂ ನೀನಿರ್ತಿ. ಸೊ ಅವನ ಅನುಭವ ನೋಡಿ, ಪಾತಾಳಕ್ಕೆ ಹೋದ್ರು ಅಲ್ಲೂ ದೇವ್ರು ಇರ್ತಾರೆ, ಕತ್ತಲೆಯಲ್ಲಿದ್ದರು ಅಲ್ಲೂ ಇರ್ತಾರೆ, ಕಾರ್ಗತ್ತಲೆ ಕಣಿವೆಯಲ್ಲಿದ್ದರು ಅಲ್ಲೂ ಇರ್ತಾರೆ, ನೀನು ಎಂಥ ಪರಿಸ್ಥಿತಿಯಲ್ಲಿದ್ದರು ಅಲ್ಲೂ ಇರ್ತಾರೆ, ನೀನು ಯಾವ ಕಷ್ಟದಲ್ಲಿದ್ದರು ಅಲ್ಲೂ ಇರ್ತಾರೆ. ನೀನು ಆ ಪರಿಸ್ಥಿತಿಗಳನ್ನು ಚೇಂಜ್ ಮಾಡೋದಕ್ಕೆ ನಿನ್ನ ಜೊತೆ ಇರೋದು. ಓ ಮೈ ಗಾಡ್. ಸೊ ಇವತ್ತು ಆಸೆ ಅನ್ನೋದು ಎಲ್ಲರ ಒಳಗಡೆ ಬರಲಿ. ಆಮೇಲೆ ಇವತ್ತು ನೋಡಿ, ನನಗೂ ಆನ್ಲೈನಲ್ಲಿ ಪ್ರೀಚ್ ಮಾಡಬೇಕು ಅನ್ನೋದು ಆಸೆ ಇದೆ. ಇದಕ್ಕೆ ಎಷ್ಟು ಜನ ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟು ಜನ ಕೇಳ್ತಾರೆ, ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಸಾವಿರ ಜನಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಎಷ್ಟು ಲಕ್ಷ ವ್ಯೂಸ್ ಹೋಯ್ತು, ಅದರಲ್ಲ. ಎಲ್ಲೋ ಯಾರಿಗೋ ಒಬ್ರಿಗೆ ನಾನು ದಿನ ಮಾತಾಡ್ತಾನೇ ಇರ್ತೀನಿ. ಆಮೇಲೆ ಕೆಲವ್ರು ಹೇಳ್ತಾರೆ, ಪಾಸ್ಟರ್ ಕಿಚನ್ನಲ್ಲೂ ನಿಮ್ಮ ಪ್ರಸಂಗ ಓಡ್ತಾ ಇರ್ತೈತೆ, ನನ್ನ ಗಾಡಿಯಲ್ಲಿ ಹೋದ್ರು ನಿಮ್ಮ ಪ್ರಸಂಗ ಓಡ್ತಾ ಇರ್ತೈತೆ, ಕಾರಲ್ಲಿ ಹೋದ್ರು ಅಲ್ಲೂ ಕೇಳ್ತಾ ಇರ್ತೀನಿ, ಬಸ್ಸಲ್ಲಿ ಹೋದ್ರು ಅಲ್ಲೂ ಕೇಳ್ತಾ ಇರ್ತೀನಿ, ಒಂದು ದಿನಕ್ಕೆ 3 ಮೆಸೇಜ್ 4 ಮೆಸೇಜ್ ಡೈಲಿ ಕೇಳ್ತಾನೇ ಇರ್ತೀನಿ. ನೋಡಿ, ಎಲ್ಲ ಕಡೆನೂ ಮಾತಾಡ್ತಾನೇ ಇರ್ತೀನಿ. ಆಮೇನ್. ಇದು ನನಗೆ ಬಂದಂಥ ಆಸೆ. ಇಷ್ಟು ಜನಕ್ಕೆ ಕೇಳಬೇಕು, ನಾನು ಹಾಕಿದ ತಕ್ಷಣ ಇಷ್ಟು 1000 ಜನನೇ ನೋಡಬೇಕು, ಇಷ್ಟು ಲಕ್ಷ ಜನ ನೋಡಬೇಕು. ನೋಡಿ, ಅದಲ್ಲ. ಈಗ ಯೇಸು ಸ್ವಾಮಿ ಪ್ರಸಂಗನ ಕೇಳಿದವ್ರು ಎಷ್ಟು ಜನ ಗೊತ್ತಾ? ಬಂದು ಪ್ರಸಂಗ ಕೇಳಿ ಊಟ ಮಾಡಿದವ್ರು ಎಷ್ಟು ಜನ? ಗಂಡಸರೇ 5000 ಜನ. ಲಾಸ್ಟಿಗೆ ಯೇಸು ಸ್ವಾಮಿ ಜೊತೆ ನಿಂತವ್ರು ಎಷ್ಟು ಗೊತ್ತಾ? ಪಂಚಶತಮ ದಿನದಲ್ಲಿ, ದ ಡೇ ಆಫ್ ಪೆಂಟೆಕೋಸ್ಟಲ್ಲಿ 120 ಜನ ಮೇಲೆ ಕೂಡಿದ್ರು. ಅವ್ರ ಮೇಲೆ ಹೋಲಿ ಸ್ಪಿರಿಟ್ ಬಂದರು, ಅವರೇ ಲೋಕಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ರು. ಆಮೇಲೆ ಸೊ 120 ಜನ, 12 ಜನ. ಸೊ ಅಲ್ಲಿ ನೋಡಿ, ಕ್ವಾಂಟಿಟಿ ಇರಲಿಲ್ಲ, ಕ್ವಾಲಿಟಿ ಇತ್ತು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಸೊ ದೊಡ್ಡ ಕ್ವಾಂಟಿಟಿ ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಪ್ರಸಂಗ ಕೇಳ್ತಾ ಇರೋ ಎಲ್ಲ ಫಾಲೋವರ್ಸು ಕ್ವಾಲಿಟಿ ಆಗಿರಬೇಕು ಅನ್ನೋದೇ ನನ್ನ ಆಸೆ. 7:25 ದಾನಿಯೇಲ ಬರೆದ ಪುಸ್ತಕ 7:25 ಏನು ಹೇಳುತ್ತೆ? ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು. ಸೊ ಸೈತಾನನ ಒಂದು ದೊಡ್ಡ ತಂತ್ರ ಏನು ಗೊತ್ತಾ? ಕಾಲಗಳನ್ನು ಬದಲಾಯಿಸೋದು. ಅಂದರೆ ನಿನಗೆ ಇವಾಗ ಬರಲ್ಲ ಆಶೀರ್ವಾದ, ನಿನಗೆ ಇವಾಗ ಅದ್ಭುತ ನಡೆಯೋದಿಲ್ಲ, ಫ್ಯೂಚರಲ್ಲಿ ನಡೆದ್ರೂ ನಡಿಬೋದು, ಒಂದು ವೇಳೆ ಆಮೇಲೆ ಬರ್ಬೋದು, ಇಲ್ಲಾಂದರೆ ನಿನಗಿಲ್ಲ ಅಂದರೆ ನೀನು ಸತ್ರು ನಿಮ್ಮ ಮಕ್ಳಿಗೆ ಬರುತ್ತೆ. ನೋಡಿ, ಅದಲ್ಲ ಇವತ್ತು. ಸೊ ಅನೇಕ ಪ್ರೀಚಿಂಗ್ಗಳು ಹೆಂಗೆ ಗೊತ್ತಾ? ನಿನ್ನೆಲ್ಲ ಬ್ಲೆಸ್ಸಿಂಗು ಫ್ಯೂಚರಲ್ಲೇ, ಅಂದರೆ ಸತ್ತ ಮೇಲೆ. ಇಲ್ಲ ಇಲ್ಲ ಇಲ್ಲ, ಇವತ್ತೇ. ಪ್ರಾರ್ಥನೆ ಕಲಿಸ್ಕೊಟ್ಟಾಗ ಏನು ಪ್ರಾರ್ಥನೆ ಕಲಿಸ್ಕೊಟ್ರು ಗೊತ್ತೇ ಯೇಸು ಸ್ವಾಮಿ? ಅನುದಿನದ ಆಹಾರ, ಈ ದಿನದ ಆಹಾರನ ನಮಗೆ ಕೊಡು, ಗಿವ್ ಅಸ್ ಡೈಲಿ ಬ್ರೆಡ್. ಸೊ ಡೈಲಿ ಬ್ರೆಡ್ ದೇವ್ರು ಕೊಡ್ತಾರಾ? ದೇವ್ರು ಕೊಟ್ಟ ಮೇಲೇ ತಿನ್ನೋದು. ಅನುದಿನದ ಆಹಾರ ಕೊಡಪ್ಪ, ಡೈಲಿ ಬ್ರೆಡ್. ಬ್ರೆಡ್ ಅಂದರೆ ಏನು? ಮತ್ತಾಯನಿಗೆ ಬರೋ ಪುಸ್ತಕ 15ನೇ ಅಧ್ಯಾಯ 26ನೇ ವಾಕ್ಯ, ಮ್ಯಾಥ್ಯೂ 15:26. ಸೊ ಅವಳು ಡೈಲಿ ಅವಳು ಹೋಗಿ ಯೇಸು ಸ್ವಾಮಿ ಹತ್ರ, ದೇವರೇ ನಾನು ಸ್ವಲ್ಪ ರೊಟ್ಟಿ ಕೊಡು ಅಂತ ಕೇಳಿಲ್ಲ. ಏನು ಕೇಳಿಲ್ಲ? ಅದ್ಭುತ ಆಗ್ಬೇಕು ದೇವ್ರೇ. ದೇವ್ರು ಏನು ಹೇಳ್ತಾರೆ? ರೊಟ್ಟಿ ಕತೆ ಮಾತಾಡ್ತಾವ್ರೆ. ಸೊ ರೊಟ್ಟಿ ಅಂದರೆ ಅದ್ಭುತ. ಥ್ಯಾಂಕ್ ಯು ಜೀಸಸ್. ಓಕೆ. ಸೊ ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆ. ಮಹಿಮೆ ಏನು ಮಾಡುತ್ತೆ? ಮಹಿಮೆ ಅಂದರೆ ಏನು ಗೊತ್ತಾ? ಒಂದು ವಾಕ್ಯ ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪುಸ್ತಕ 4:19. ದ ಬುಕ್ ಆಫ್ ಫಿಲಿಪಿಯನ್ಸ್ 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಓಕೆ. ಪ್ರಭಾವದ ಐಶ್ವರ್ಯಕ್ಕೆ. ಪ್ರಭಾವ ಅಂದರೆ ಗ್ಲೋರಿ. ಪ್ರಭಾವ ಅಂದರೆ ಗ್ಲೋರಿ. ಪ್ರಭಾವದ ಐಶ್ವರ್ಯಕ್ಕೆ ಅಂದರೆ ಗ್ಲೋರಿ ಆ್ಯಂಡ್ ರಿಚಸ್ ಬೋತ್ ಆರ್
ಕನೆಕ್ಟೆಡ್. ಗ್ಲೋರಿ ಇದ್ದರೆ ಐಶ್ವರ್ಯ ಇದ್ದೇ ಇರುತ್ತೆ. ಇವತ್ತು ಆ ಗ್ಲೋರಿ, ಆ ಮಹಿಮೆ ನಮ್ಮ ಸೇವೆಯಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ಗ್ಲೋರಿ ಯೇಸುವಿನ ನಾಮದಲ್ಲಿ ಇರಲಿ. ಥ್ಯಾಂಕ್ ಯು ಹೋಲಿ ಗ್ಲೋರಿ. ರೋಮನ್ಸ್ 3:23, ರೋಮಾಪುರದವ್ರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 23ನೇ ವಾಕ್ಯ. ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಫಾಲನ್ ಶಾರ್ಟ್ ಆಫ್ ಗ್ಲೋರಿ. ಅಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡ್ರು. ಪಾಪ ಮಾಡಿ ದೇವ್ರನ್ನ ಕಳ್ಕೊಂಡಿಲ್ಲ, ಪಾಪ ಮಾಡಿ ಮಹಿಮೆನ ಕಳ್ಕೊಂಡ್ರು. ಕಮನ್, ಸ್ವಲ್ಪ ಡೀಪು, ಸ್ವಲ್ಪ ಅರ್ಥ ಆಗಿಬಿಟ್ರೆ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೇಲೆ ಪಾಪ ಮಾಡಿ ದೇವ್ರನ್ನ ಕಳ್ಕೊಂಡಿಲ್ಲ, ಪಾಪ ಮಾಡಿ ಮಹಿಮೆನ ಕಳ್ಕೊಂಡ್ಬಿಟ್ರು. ಸೊ ತೋಟದಲ್ಲಿ ಅವ್ರ ಮೇಲೊಂದು ಮಹಿಮೆ ಇದ್ದಿದ್ದರಿಂದ, ಆದಾಮನು ಅವಳು ಏದೇನು ತೋಟದಲ್ಲಿ ಮಹಿಮೆ ಇದ್ದಿದ್ದರಿಂದ ಅವರು ಬೆತ್ತಲಾಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಯಾವತ್ತು ಪಾಪ ಮಾಡಿದ್ರು ಮಹಿಮೆ ಹೊರಟೋಯ್ತು, ಹೋಗಿ ಬಚ್ಚಿಟ್ಕೊಂಡ್ರು. ದೇವ್ರನ್ನ ಮಿಸ್ ಮಾಡಿದ್ರ? ಇಲ್ಲ, ದೇವ್ರಲ್ಲಿ ಬಂದ್ರಲ್ಲ, ಆದಾಮನೇ ಎಲ್ಲಪ್ಪ ಇದೆಯಾ ಅಂದರು. ಸೊ ಅವರು ಆ ದೇವ್ರನ್ನ ಮಿಸ್ ಮಾಡಿಲ್ಲ, ದೇ ಮಿಸ್ಡ್ ದ ಗ್ಲೋರಿ. ಸೊ ಇವತ್ತು ಅದೇ ಗ್ಲೋರಿನ ಮತ್ತೆ ದೇವರು ನಮಗೆ ವಾಪಸ್ ಕೊಡೋದಕ್ಕಾಗಿಯೇ ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮಗಾಗಿ ರಕ್ತ ಸುರಿಸಿ ಎಲ್ಲಿ ದೂರ ಇದ್ದಂಥ ಒಬ್ಬನ ಮತ್ತೆ ಅವನ್ನ ಹತ್ತಿರ ತರಿಸ್ಕೊಂಡು ಅವನ್ನ ಅದೇ ಗ್ಲೋರಿಯಲ್ಲಿ ಮತ್ತೆ ತುಂಬಿಸೋದಕ್ಕೇ ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್. ಸೊ ಈ ಗ್ಲೋರಿನ ಕಳ್ಕೊಂಡಿದ್ದಕ್ಕೆ ವಾಟ್ ಹ್ಯಾಪನ್? ಏನಾಯಿತು? ಕಷ್ಟಪಡಬೇಕಾಗಿತ್ತು. ಎಲ್ಲರೂ ಹೇಳಿ. ಇದಕ್ಕಿಂತ ಮುಂಚೆ ಆದಾಮನ್ ಏನು ಮಾಡ್ತಾಯಿದ್ದ? ಕೆಲಸ ಮಾಡ್ತಾಯಿದ್ದ, ಕಷ್ಟಪಡ್ತಾ ಇರಲಿಲ್ಲ. ಎಲ್ಲರೂ ಹೇಳಿ. ಆದಾಮನ್ ಏನು ಮಾಡ್ತಾಯಿದ್ದ? ಕೆಲಸ ಮಾಡ್ತಾಯಿದ್ದ ತೋಟದಲ್ಲಿ, ಆದರೆ ಏನು ಮಾಡ್ತಾ ಇರಲಿಲ್ಲ? ಕಷ್ಟಪಡ್ತಾ ಇರಲಿಲ್ಲ. ಈಗ ಮಹಿಮೆ ಹೋಗಿದ್ಮೇಲೆ ಕೆಲಸ ಮಾಡ್ತಾ ಇಲ್ಲ, ಇವಾಗ ತಿನ್ನೋಕ್ಕೆ ಕಷ್ಟಪಡ್ತಾ ಇದ್ದಾನೆ. ನಾನೇನು ಹೇಳ್ತೀನಿ ಅಂದರೆ, ಮಹಿಮೆ ಬಂದ್ಬಿಟ್ರೆ ನೀನು ಕಷ್ಟಪಡಬೇಕಾಗಿದ್ದಿಲ್ಲ, ಕೆಲಸ ಮಾಡಿದ್ರೆ ಸಾಕು. ಸೊ ಈ ಗ್ಲೋರಿ ಇಲ್ಲದೆ ಇರೋದ್ರಿಂದನೇ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿ 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 ಬೇಸತ್ತು ಹೋಗ್ತೈತೆ, ಯಾವುದೊಂದು ಇಂಪ್ರೂವ್ಮೆಂಟು ಬರ್ತಾಯಿಲ್ಲ. ಇವತ್ತು ನಾನೇನು ಹೇಳ್ತೀನಿ ಗೊತ್ತಾ? ಕಾಸ್ಗಾಗಿ ಕೆಲಸ ಮಾಡಬೇಡಿ, ಕ್ಯಾರಿ ದ ಗ್ಲೋರಿ. ಕಾಸು ನಿಮ್ಗಾಗಿ ಕೆಲಸ ಮಾಡುತ್ತೆ. ಡೋಂಟ್ ವರ್ಕ್ ಫಾರ್ ಮನಿ, ಲೆಟ್ ಮನಿ ವರ್ಕ್ ಫಾರ್ ಯು. ಇವತ್ತು ದೊಡ್ಡ ದೊಡ್ಡ ಸಾಹುಕಾರರೆಲ್ಲ, ಬಿಸ್ನೆಸ್ ಮ್ಯಾನ್ಗಳೆಲ್ಲ ಗೊತ್ತಾ, ಕೆಲಸ ಮಾಡಲ್ಲ, ದುಡ್ಡನ್ನು ಕೆಲಸ ಮಾಡಿಸ್ತಾರೆ. ಬಡವರು ಏನೂ ಇಲ್ಲದೆ ಇರೋರೆ ಕಾಸಿಗಾಗಿ ಕಷ್ಟಪಡೋದು, ಕಾಸಿಗಾಗಿ ಕೆಲಸ ಮಾಡೋದು. ದುಡ್ಡಿರೋರು ಕಾಸನ್ನು ಕೆಲಸ ಮಾಡಿಸ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಬೇಡ್ರಿ, ಆಗ ಇವುಗಳೆಲ್ಲ ನಿಮ್ಮ ಹಿಂದೆ ಬರೋ ಥರ ನಾನು ಮಾಡ್ತೀನಿ. ಸೊ ಸಾಲೋಮೋನ ದೇವ್ರು ಹೇಳಿದ್ರು, ಅಪ್ಪ ಐಶ್ವರ್ಯ ನಾನು ಕೊಡ್ತೀನಿ ಅಂತ. ಸೊ ಐಶ್ವರ್ಯ ದೇವರಿಂದ ಬರೋದು, ಎಲ್ಲ ಒಳ್ಳೆಯ ಪದಾರ್ಥಗಳು ಪರಲೋಕದ ತಂದೆಯಿಂದ ಬರೋದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಸೊ ಇನ್ನೂ ಬೇಜಾನು, ಇನ್ನೂ ಏರಾಳವಾಗಿ, ಇನ್ನೂ ಧಾರಾಳವಾಗಿ ನಿನಗೆ ಬರಬೇಕಾಗಿದ್ದಿದೆಪ್ಪ, ಅಷ್ಟೇ. ಯಾಕೆ ನನ್ನ ಲೈಫ್ ಇಷ್ಟೇನಾ ಅಂತ ಯೋಚನೆ ಮಾಡಬೇಡ. ಇವತ್ತು ಗ್ಲೋರಿ ಎಲ್ಲನೂ ತರುತ್ತೆ. ಪ್ರೈಸ್ ಅಲಾಟ್. ಅದಕ್ಕೆ ಬೈಬಲ್ ಹೇಳುತ್ತೆ ಪ್ರಭಾವದ ಐಶ್ವರ್ಯಕ್ಕೆ. ಸೊ ಗ್ಲೋರಿ ಆ್ಯಂಡ್ ರಿಚ್ನೆಸ್ ಬೋತ್ ಆರ್ ಕನೆಕ್ಟೆಡ್. ಜಾನ್ 2:11, ಯೋಹಾನನ್ ಬರೆದ ಪುಸ್ತಕ 2ನೇ ಅಧ್ಯಾಯ 11ನೇ ವಾಕ್ಯ. ಮಹಿಮೆಯನ್ನು ತೋರ್ಪಡಿಸಿದನು. ಮಹಿಮೆನ ಹೆಂಗೆ ತೋರ್ಪಡಿಸಿದ್ರು? ಯೇಸು ಸ್ವಾಮಿ ಮಹಿಮೆನ ತೋರ್ಪಡಿಸಿದ್ರಂತೆ. ಹೆಂಗೆ ತೋರಿಸಿದ್ರಂತೆ? ಕೊರತೆ ಅಲ್ಲ, ಸಂಪೂರ್ಣವಾಯಿತು. ಇಲ್ಲಿ ಏನಾಗಿತ್ತು? ದ್ರಾಕ್ಷಾರಸ ಕೊರತೆ ಆಗಿತ್ತು. ಈಗ ಗ್ಲೋರಿ ಬಂದಮೇಲೆ ಏನಾಯಿತು? ಸಂಪೂರ್ಣವಾಯಿತು. ಸೊ ಗ್ಲೋರಿ ಬಂದರೆ ಏನಾಗುತ್ತೆ? ಕೊರತೆ ಅಲ್ಲ, ಸಂಪೂರ್ಣವಾಗುತ್ತೆ. ಇವತ್ತು ಈ ಗ್ಲೋರಿ ನಿಮ್ಮ ಮನೇಲಿರೋ ಕೊರತೆನಲ್ಲ, ಸಂಪೂರ್ಣ ಮಾಡುತ್ತೆ. ಓ ಮೈ ಗಾಡ್. ಸೊ ಗ್ಲೋರಿ ಬಂದರೆ ಕೊರತೆ ನೀಗುತ್ತೆ. ಯೋಹಾನನ್ ಬರೆದ ಪುಸ್ತಕ 11ನೇ ಅಧ್ಯಾಯ 40ನೇ ವಾಕ್ಯ ಓದಿ. ವರ್ಸ್ 40, 11:40. ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ನೀನು ನಂಬಿದ್ರೆ ಮಹಿಮೆನೇ ಕಾಣ್ತೀಯ.
41. ಒಂದು ಸಾವು ಮನೆಗೆ ಹೋದರೆ ಯಾವ ಹಾಡು ಆಡಬೇಕು? ಏನು ಹೇಳಬೇಕು ಹೋಗಿ ಅಲ್ಲಿ? ಸಂತೈಸುವ ತಾಯಿಯಂತೆ ಆಡಬೇಕಲ್ವಾ? ಅದು ಬಿಟ್ಟರೆ ನೆಕ್ಸ್ಟ್ ಹಾಡು ಯಾವುದು? ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡ ಅತ್ತನೇ ಆಡಬೇಕು. ಯೇಸು ಸ್ವಾಮಿ ಹೋಗಿ ಥ್ಯಾಂಕ್ ಯು ಲಾರ್ಡ್. ಯೇಸು ಸ್ವಾಮಿ ಏನು ಹೇಳಿದ್ರಂತೆ? ಸ್ತೋತ್ರಪ್ಪ ಅಂದ್ರಂತೆ. And Jesus lifted up his eyes and said, Father, I thank you. If you want to see the glory, thank him. ಈ ಥ್ಯಾಂಕ್ಸ್ ಗಿವಿಂಗ್ ತುಂಬ ಪವರ್ಫುಲ್ ನೋಡಿ. ತುಂಬ ಥ್ಯಾಂಕ್ಸ್ ಮಾಡೋರು, ದೇವ್ರಿಗೆ ಸ್ತೋತ್ರ ಮಾಡೋರು ಆಟೋಮೆಟಿಕ್ಕಾಗಿ ಪರಿಶುದ್ಧವಾಗಿ ಇದ್ದು ಬಿಡ್ತಾರೆ. ಸೊ ಮನುಷ್ಯ ದೇವ್ರಿಗಾಗಿ ಓಡ್ತಾನೆ, ವೈರಾಗ್ಯವಾಗಿರ್ತಾನೆ ಅನ್ನೋದು ಯಾವುದ್ರಲ್ಲಿ ಗೊತ್ತಾ? ಅವನ ಕೃತಜ್ಞತೆ ಅನ್ನೋದು ಇರುತ್ತೆ ನೋಡ್ದ, ಅದರಲ್ಲೇ ಅವನು ತಪ್ಪು ಮಾಡಲ್ಲ. ಅಯ್ಯೋ ಏನಕ್ಕಪ್ಪ ಬೇಡಪ್ಪ ದೇವ್ರಿಗಾಗಿ ಇದು ಬಿಡೋಣ ಅನ್ನೋ ವೈರಾಗ್ಯ, ಪರಿಶುದ್ಧತೆ ಎಲ್ಲ ಯಾವುದ್ರಲ್ಲಿ ಇರೋದು ಗೊತ್ತಾ? ಆ ಥ್ಯಾಂಕ್ಸ್ ಗಿವಿಂಗ್ ಹಾರ್ಟಲ್ಲಿ. ಆದಿಕಾಂಡ ಬರೆದ ಪುಸ್ತಕ 39ನೇ ಅಧ್ಯಾಯ 7-8. ಯೋಸೇಫನ ಜೀವಿತದಲ್ಲಿ ಪರಿಶುದ್ಧತೆ ಇತ್ತು. ಹೇಗಿತ್ತು, ಏನಕ್ಕಿತ್ತು ಅನ್ನೋದನ್ನು ನಾವು ನೋಡೋಣ. ಹೀಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ನೋಡಿ, ಇವಾಗ ಅವಳನ್ನ ತಪ್ಪು ಮಾಡಿಸ್ಬೇಕು ಅಂತ ಕರೆದ್ರು ಅಲ್ವಾ? ಈಗ 8ನೇ ವಾಕ್ಯ. ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ. ನೋಡಿ, ಇವನು ಪರಿಶುದ್ಧವಾಗಿ ಜೀವಿಸಿದಕ್ಕೆ ಕಾರಣ, ಇವನು ತಪ್ಪು ಮಾಡದೆ ಇದ್ದಿದ್ದಕ್ಕೆ ಕಾರಣ ದೇವರು ಅನ್ನೋದು ಎರಡನೇದೇ ಬರೋದು. ಇನ್ನೇನು ಹೇಳ್ತಾ ಗೊತ್ತಾ? ನನ್ನ ಯಜಮಾನ, ನನ್ನ ಓನರು ನನ್ನನ್ನು ನಂಬಿ ಇಷ್ಟೆಲ್ಲ ಕೊಟ್ಟರಲ್ಲ, ನಾನು ಹೆಂಗೆ ಪಾಪ ಮಾಡಲಿ? ಏನು ಹೇಳ್ತಾನೆ? ಎಲ್ಲನೂ ಕೊಟ್ಟರಲ್ಲ, ನಾನು ಹೆಂಗೆ ಪಾಪ ಮಾಡಲಿ? ನಾನೇನು ಹೇಳ್ತೀನಿ ಗೊತ್ತಾ? ದೇವರು ಎಷ್ಟೆಲ್ಲ ನಿನಗೆ ಮಾಡ್ತಾರೆ ಅಂತ ಯೋಚನೆ ಮಾಡಿಕೊಂಡು ನೀನು ದೇವ್ರಿಗೆ ಸ್ತೋತ್ರ ಹೇಳ್ಬಿಟ್ರೆ ನೀನು ಅಲ್ಲಿ ಇಲ್ಲಿ ಓಡಲ್ಲ. ಸೊ ಒಬ್ಬ ಮನುಷ್ಯ ಪಾಪ ಮಾಡದೇ ಇರೋದು ಹೆಂಗೆ ಅಂದರೆ, ದೇವ್ರು ಮಾಡಿದ್ದನ್ನು ನೆನೆಸ್ಕೊಂಡು ಸ್ತೋತ್ರ ಮಾಡ್ತಾ ಇದ್ದರೆ ಅವನ ರೂಟ್ ಕರೆಕ್ಟಾಗಿರುತ್ತೆ. ಅದೇ ರೀತಿಯೇ ದೇವರು ಎಷ್ಟೆಲ್ಲ ನನಗೆ ಮಾಡಿದ್ದಾರೆ, ಎಷ್ಟೆಲ್ಲ ಅದ್ಭುತಗಳು ಮಾಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟು ಸಹಾಯ ದೇವರು ನಿಮ್ಮ ಲೈಫಲ್ಲಿ ಮಾಡಿದೆ. ಇದೆಲ್ಲ ನೆನೆಸ್ಕೊಂಡು ನೀವು ಸ್ತೋತ್ರ ಮಾಡಿದ್ರೇ ಇನ್ನೊಂದು ಹಂತಕ್ಕೆ ಹೋಗ್ಬಿಡ್ತಾರೆ. ಇದೇ ಗ್ಲೋರಿ. ಆಮೇಲೆ ಸೊ ಥ್ಯಾಂಕ್ಸ್ ಗಿವಿಂಗ್ ಬ್ರಿಂಗ್ಸ್ ಗ್ಲೋರಿ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಲಾಜರ್ನ ಸತ್ತಿದ್ದ ಆ ಸ್ಥಳಕ್ಕೆ ಬಂದ್ಬಿಟ್ಟು ಏನು ಹೇಳಿದ್ರು? ದೇವರೇ ಸ್ತೋತ್ರ ಅಂದರು. ಹೇಳಿ, ಏನು ಹೇಳಿದ್ರು? ಸ್ತೋತ್ರ ಅಂದರು. ಸ್ತೋತ್ರ ಅಂತ ಹೇಳಿದ ಮೇಲೆ ಏನಾಯಿತು? ಲಾಜರನು ಎದ್ದು ಬಿಟ್ಟ. ನಾನೇನು ಹೇಳ್ತೀನಿ ಅಂದರೆ, ಸ್ತೋತ್ರ ಸತ್ತಂತ ಲಾಜರನ್ನು ಜೀವಂತವಾಗಿ ಎಬ್ಬಿಸಿದ ಹಾಗೆ ಇವತ್ತು ನಿಮ್ಮ ಸ್ತೋತ್ರ ಸತ್ತಂಥ ಪರಿಸ್ಥಿತಿಗಳನ್ನು, ಸತ್ತಂಥ ಅವಯವಗಳನ್ನು, ಸತ್ತಂಥ ಭಾಗಗಳನ್ನು, ಸತ್ತಂಥ ಅಂಗಗಳನ್ನು ಮತ್ತೆ ಜೀವ ತರಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆನ್ಲೈನಲ್ಲಿ ನಾನು ನೋಡ್ತಾ ಇರೋರು ಹಾಗೆ ನನ್ನ ಜೊತೆ ಹಾಗೆ ಸ್ತೋತ್ರ ಹೇಳಿ. ನಿಮ್ಮ ಮನೆಯೆಲ್ಲ ಹಾಗೆ. ಓ ಗ್ಲೋರಿ. ದೇವರ ಮಹಿಮೆ ತುಂಬಲಿ. ನೀನು ಇರುವಂಥ ಜಾಗ, ನೀನು ಕೆಲಸ ಮಾಡುವಂಥ ಜಾಗ, ನೀನು ಗಾಡಿ ಓಡಿಸ್ತಾ ಇರುವಂಥ ಸಮಯ, ಈ ಸ್ಥಳ ಯಾವುದೇ ಆಗಿರಲಿ, ನೀನು ಎಲ್ಲೇ ಇದ್ರು ಈಗ ಲೆಟ್ ಗ್ಲೋರಿ ಬಿ ಫಿಲ್ಡ್ ಯುವರ್ ಪ್ಲೇಸ್ ಇನ್ ಜೀಸಸ್ ನೇಮ್. ನೀನಿರುವಂಥ ಸ್ಥಳವೆಲ್ಲ ದೇವರ ಮಹಿಮೆ ತುಂಬಿರಲಿ. ಈ ಮಹಿಮೆ, ಐಶ್ವರ್ಯ, ಆಶೀರ್ವಾದ, ಸೌಖ್ಯತೆನ ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್. ಪ್ರೈಸ್ ದಿ ಲಾರ್ಡ್. ಓಕೆ, ಆನ್ಲೈನಲ್ಲಿ ನಾನು ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿನೇ ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.